ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮೂರ ಬಸವೇಶ್ವರ ದೇವಾಲಯದ ಸುಗ್ಗಿ ಪೂಜೆ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಎಲ್ಲರೂ ದೇವಸ್ಥಾನವನ್ನು ಅಲಂಕಾರ ಮಾಡ್ತಾಯಿದ್ದಾರೆ. ಹಾಗೆ ಅಡುಗೆಯವರೆಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ ಆಯ್ತಾ ಓದಿದವರೆಲ್ಲ ಬಂದರು. ಹಾಗೆ ಲೈಟಿಂಗ್ಸ್ ಅಂತೂ ನೋಡಿ ಇಲ್ಲಿ ಮಿಂಚುತ್ತಾ ಇದೆ. ನನ್ನ ಮಗಳು ಕರಿತಾ ಇದ್ದಾಳೆ. ಕಳಸ ಹಿಡಿತೀಯಾ ಅಲ್ವಾ? ನನ್ನ ಮಗಳು ಪಾಪ ಅವ್ರ ಅತ್ತೆಯವ್ರನ್ನೆಲ್ಲ ಕರಿತಾ ಇದ್ಲು, ಬನ್ನಿ ಅತ್ತೆ ಡ್ಯಾನ್ಸ್ ಮಾಡೋಣ ಅಂತ. ಅವ್ರು ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಕೇಳ್ತಾ ಇದ್ಲು, ಗೋವಾದಲ್ಲಿ ಮಾತ್ರ ಡ್ಯಾನ್ಸ್ ಮಾಡ್ತಿದ್ರಿ, ಇಲ್ಲೇನಕ್ಕೆ ಮಾಡ್ತಾ ಇಲ್ಲ ಅಂತ. ಹಾಗೆ ನಮ್ಮ ಅಮ್ಮನೂ ಸಮೇತ ಬೈತಾ ಇದ್ರು, ಹೋಗಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ನೀವು ಹೋಗಿ ಡ್ಯಾನ್ಸ್ ಮಾಡಿ ಅಂತ. ಆದರೆ ನಾವು ಮೊದಲೇ ಹೇಳಿದ್ವಲ್ವ ನಮ್ಮ ಹಳೆ ವಿಡಿಯೋದಲ್ಲಿ, ನಮಗೆ ಡ್ಯಾನ್ಸ್ ಮಾಡೋದೆಲ್ಲ ಬರೋಲ್ಲ, ಡ್ಯಾನ್ಸ್ ಮಾಡೋರಿಗೆ ಎಂಕರೇಜ್ ಅಂತೂ ಖಂಡಿತವಾಗ್ಲೂ ಮಾಡ್ತೀವಿ ಅಂತ. ಹಾಗೆ ಅಲ್ಲಿ ಎಲ್ಲ ಸುಗ್ಗಿ ಕುಣಿತಾ ಇದ್ರು. ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದು ಒಂದು 11 ಗಂಟೆ ಆಗಿತ್ತು. ಹಾಗೆ ನಮ್ಮ ಹುಡುಗಿಯರೆಲ್ಲ ನೋಡಿ ಅವ್ರವ್ರು ಹಿಡ್ಕೊಳ್ಳೋ ಕೆಲಸನ ನಾವೇ ರೆಡಿ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಮನೇಲಿ 2 ಕಳಸ ಮಾಡಿದ್ದು. ಯಾಕಂದರೆ ಅವರು ಅಪ್ಪಿತಪ್ಪಿ ಹಿಡಿಲಿಲ್ಲ ಅಂದರೆ ನಾನು ನಮ್ಮ ಅದಕ್ಕೆ ಇಬ್ಬರೇ ಹಿಡಿಬೇಕಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅವರು 4 ಜನನೂ ಸ್ವಲ್ಪ ಹೊತ್ತು ನಾವು ಶೇರ್ ಮಾಡ್ಕೊಂಡು ಹಿಡ್ಕೊಳ್ತೀವಿ ಅಂತ ಅಂದರು. ಹಾಗಾಗಿ ನಾವು 2 ಮಾತ್ರ ಪೂಜೆ ಮಾಡಿದ್ದು. ನೀವಿಲ್ಲಿ ನೋಡ್ಬೋದು, ಪ್ರತಿ ವರ್ಷದ ಹಾಗೆ ಬಸವಣ್ಣನ ಅಡ್ಡೆ ಮೊದಲು ನಮ್ಮನೆ ಹತ್ರನೇ ಬರುತ್ತೆ. ಇಲ್ಲಿಂದ ಶುರುವಾಗುತ್ತೆ. ಬಂದಂತಹ ಇದನ್ನು ಮೆರೆ ಬಸವಣ್ಣ ಅಂತ ಅಂತಾರೆ. ಈ ಒಂದು ಮೆರೆ ಬಸವಣ್ಣಂಗೆ ಇಡ್ಗಾಯಿ ಎಲ್ಲ ಹಾಕಿ ಆರತಿ ಎಲ್ಲ ಮಾಡಿ, ಹಾಗೆ ನಾವು ಪೂಜಿರುವಂತಹ ಕಳಸನ ಒಂದು ಸತಿ ದೇವರಿಗೆ ಬೆಳಗಿ ನಾವು ಹಿಡ್ಕೊಂಡಿರೋ ಕಳಸನ ಪ್ರತಿ ಮನೆ ಅಂದರೆ ದೇವರು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಹಿಂದುಗಡೆ ಎಲ್ಲ ಹೋಗಬೇಕು. ನೀವಿಲ್ಲಿ ನೋಡ್ಬೋದು, ಒಂದು ಕಡೆಯಿಂದ ಎಲ್ಲರ ಮನೆಯಲ್ಲೂ ಪೂಜೆ ಮಾಡಿಕೊಂಡು ಹೀಗೆ ಎಲ್ಲರ ಮನೆ ಹತ್ರನೂ ಬರುತ್ತೆ, ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಇದು ಸುಮಾರು ಒಂದು 3:30 ಟೈಮಲ್ಲಿ ಈ ಒಂದು ಅಡ್ಡೆ ಹೊರುವ ಕಾರ್ಯಕ್ರಮ ಶುರುವಾಗುತ್ತೆ. 3:30ಗೆ ಶುರುವಾದರೆ ಇದು ಬೆಳಗಿನ ಜಾವ ಕೆಂಡ್ಕೊಂಡು ಆಯೋ ತನಕನೂ ಇದೇ ರೀತಿ ಪೂಜೆ ಎಲ್ಲರ ಮನೆ ಹತ್ರನೂ ಸಲ್ಲಿಸ್ತಾ ಇರ್ತಾರೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಫಸ್ಟು ಬೆಂಕಿನ ಹಾಕ್ತಾರೆ. ಅದು ಬೆಳಗ್ಗೆ ಎಷ್ಟೊತ್ತಿಗೆ ಕೆಂಡಾಗಿರುತ್ತಲ್ವ, ಆ ಒಂದು ಕೆಂಡವನ್ನು ನಾವು ತುಂಬಿಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ. ಲೈಟ್ ಜಾಸ್ತಿ ಬಾಯ್ಲಿ ಕಡೆಗೆ ಹೋಗ್ಲಿ ಹೇಳಲ್ಲ. ಏನು ನಿಮ್ಮ ಸಮಸ್ಯೆ? ತುಂಬ ಇದೆ, ಹೇಳೋಕ್ಕಾಗಲ್ಲ. ಮಂಜುಳಾಂಟಿಗೂ ಸಮಸ್ಯೆ ಇದೆಯಾ? ಖಂಡಿತವಾಗ್ಲೂ ಇಲ್ಲೊಂದು ಸಮಸ್ಯೆ ಇದೆಯಾ? ಇಲ್ವಾ? ಸಮಸ್ಯೆ ಇದೆ. ಬೆಳ್ಳುಳ್ಳಿ ಕಬಾಬು ಒಂದು ಮಾರು ಚಟಾಪಟ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು 4-5 ಮನೆಗಳಿದ್ದಾವೆ ಮೇಲ್ಗಡೆ. ಅಲ್ಲಿ ತನಕ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಮೋರಿ ಇದೆ. ಮೋರಿ ಹತ್ರ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತೀವಿ. ನಮ್ಮ ಅದಕ್ಕೆದು ಏನು ಸಮಸ್ಯೆ ಅಂತ ಅಂದರೆ, ಅವರು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕುವಾಗ ಎಣ್ಣೆನ ಮುಖಕ್ಕೆ ಹಾರಿಸ್ಕೊಬಿಟ್ಟಿದ್ರು. ಏನಪ್ಪ ಅಂತ ಅಂದರೆ, ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಬೇಕಾದ್ರೆ ಅದನ್ನು ಒಂದು ಸತಿ ಗೆಜ್ಬಿಟ್ಟು ಹಾಕಿ ನೀವು ಇಡೀ ದಿನ ಹಾಕಿದರೆ ಎಣ್ಣೆಗೆ ಅದು ಬ್ಲಾಸ್ಟ್ ಆಗೋದು ಜಾಸ್ತಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕುವಾಗ ನೀವು ಅದನ್ನು ಒಂದು ಸತಿ ಗೆಜ್ಬಿಟ್ಟು ಹಾಕಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇದನ್ನು ಇಲ್ಲಿ ಗಂಗಾಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ಗಂಗೆನ ಎಲ್ಲ ಪೂಜೆ ಮಾಡಿ ನಾವು ತಂದಿರ್ತಕ್ಕಂತಹ ಕಳಸನೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಮತ್ತೆ ನಾವು ಹೊರಡ್ತೀವಿ. ನಾವು ಇಲ್ಲಿ ಗಂಗಾಸ್ಥಾನಕ್ಕೆ ಬಂದಾಗ ಕತ್ಲೇನೇ ಆಗಿತ್ತು. ಹಾಗೆ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಬೆಳಗಿನ ಜಾವ ಒಂದು 5:45, 6 ಗಂಟೆ ಆ ರೀತಿ ಆಗಿತ್ತು. ಸ್ವಲ್ಪ ಬೆಳಕು ಸಹ ಆಗಿತ್ತು.
ಗಂಗಾಸ್ಥಾನದಲ್ಲಿ ಪೂಜೆ ಆದಮೇಲೆ ಮತ್ತೆ ಇದೇ ರೀತಿ ಎಲ್ಲರೂ ಅಡ್ಡೆನ ಹೊತ್ಕೊಂಡು ಕುಣ್ಕೊಂಡು ದೇವಸ್ಥಾನವನ್ನು ನಾವು ತಲುಪ್ತೀವಿ. ನೋಡಿ ಇಲ್ಲಿ ಈ ರೀತಿ ನಾವು ದೇವಸ್ಥಾನದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ದೇವಸ್ಥಾನದ ಮುಂದ್ಗಡೆ ಇರ್ತಕ್ಕಂತಹ ಈ ಒಂದು ಕೆಂಡ್ಕೊಂಡನ ಹಾಯಿದ್ರೆ ಈ ಒಂದು ಸುಗ್ಗಿ ಪೂಜೆಯು ಮುಗಿಯುತ್ತೆ. ಇದಾದಮೇಲೆ ನಮ್ಮ ಕಳಸನ ಒಂದು ಸತಿ ದೇವರಿಗೆ ಬೆಳಗ್ಗೆ ಅಲ್ಲಿಂದ ಕಳಸನ ಸುಡ್ಲಿಸ್ಕೊಂಡು ಬೆಳಗ್ಗೆ ತಿಂಡಿ ತಿನ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದು ಇದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತಂದರೆ ಈ ಒಂದು ಸುಗ್ಗಿ ಬರಬೇಕು ಅಂದರೆ ಮತ್ತೆ ನಾವು 1 ವರ್ಷ ಕಾಯಲೇಬೇಕು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಬೇಕಾದರೆ ಮಾಡ್ಬೋದು. ಹಾಗೆ ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.